ನಮಸ್ಕಾರ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಮಹೇಶ್ ಎಮ್ದಂಡ್. RCBಯ ಮುಂದಿನ ಕ್ಯಾಪ್ಟನ್ ಯಾರು? ಇದು ಸದ್ಯದ $1 ಮಿಲಿಯನ್ ಪ್ರಶ್ನೆ. ಇದಕ್ಕೆ ಉತ್ತರವಾಗಿ ವಿರಾಟ್ ಕೊಹ್ಲಿ ಇದ್ದಾರೆ. ಆದರೆ ಈವರೆಗೂ ಕೂಡ ಅಧಿಕೃತವಾಗಿಲ್ಲ. ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಹಿರಿಯ ಕ್ರಿಕೆಟಿಗರು ಮುಂದಿನ ನಾಯಕ ವಿರಾಟ್ ಕೊಹ್ಲಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅಭಿಮಾನಿಗಳು ಕೂಡ ವಿರಾಟ್ ಕೊಹ್ಲಿನೇ ನಮ್ಮ ಕ್ಯಾಪ್ಟನ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಈವರೆಗೂ RCBಯ ಫ್ರಾಂಚೈಸಿ ವಿರಾಟ್ ಕೊಹ್ಲಿನೇ ಮುಂದಿನ ನಮ್ಮ ನಾಯಕ ಅಂತ ಹೇಳಿಲ್ಲ. ಆದರೆ ಈಗ ವಿರಾಟ್ ಕೊಹ್ಲಿಯ ರೇಸ್ನಲ್ಲಿ ಅಂದರೆ RCBಯ ಕ್ಯಾಪ್ಟನ್ ರೇಸ್ನಲ್ಲಿ ಮತ್ತೊಬ್ಬ ಆಟಗಾರ ಎಂಟ್ರಿ ಆಗಿರುವಂಥದ್ದು. ಹಾಗಾದರೆ ಆ ಆಟಗಾರ ಯಾರು ಅಂತ ನೋಡೋದಾದರೆ ಮುಖ್ಯವಾಗಿ ಕೇಳಿ ಬರ್ತಾ ಇರುವಂಥ ಹೆಸರು ರಜತ್ ಪಟ್ಟಿದಾರ್. ರಜತ್ ಪಟ್ಟಿದಾರ್ ಸದ್ಯ RCB ತಂಡದಲ್ಲೇ ಇರುವಂಥದ್ದು. ಈ ಬಾರಿ ರಿಟೈನ್ಡ್ ಕೂಡ ಆಗಿದ್ರು. ಜೊತೆಗೆ RCBಯ ಮೇನ್ ಪಿಲ್ಲರ್ ಅಂತಲೇ ಹೇಳ್ಬೋದು. ಕಳೆದ ಬಾರಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ರು. ಇದಾದ ಬಳಿಕ ಅವರನ್ನು ರಿಟೈನ್ ಮಾಡಿರುವಂಥದ್ದು. ಜೊತೆಗೆ ಯುವ ಆಟಗಾರ ಮಿಡಲ್ ಆರ್ಡರಲ್ಲೂ ಕೂಡ ಚೆನ್ನಾಗಿ ಬ್ಯಾಟನ್ನು ಬೀಸ್ತಾರೆ. ಇಂತಹ ಸಂದರ್ಭದಲ್ಲಿ ಈಗ ಪ್ರಸಕ್ತವಾಗಿ ಮುಸ್ತಾಕ್ ಅಲಿ ಟ್ರೋಫಿ ನಡೀತಾ ಇರುವಂಥದ್ದು. ಈ ಪಂದ್ಯಾವಳಿಗಳಲ್ಲಿ ರಜತ್ ಪಟ್ಟಿದಾರ್ ಕೂಡ ಬೊಂಬಾಟಾಗಿ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ರಜತ್ ಪಟ್ಟಿದಾರ್ ಬೊಂಬಾಟ್ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ಆಡಿದಂಥ 6 ಪಂದ್ಯಗಳಲ್ಲಿ 42.16ರ ಸರಾಸರಿಯಲ್ಲಿ 142 ರನ್ನನ್ನು ಚಚ್ಚಿದ್ದಾರೆ. ಇದರ ಜೊತೆಗೆ ಇದರಲ್ಲಿ 3 ಹಾಫ್ ಸೆಂಚುರೀಸ್ ಕೂಡ ಇರುವಂಥದ್ದು. ಇದಲ್ಲದೆ ಮಧ್ಯಪ್ರದೇಶದ ನಾಯಕರಾಗಿ ರಜತ್ ಪಟ್ಟಿದಾರ್ ಈಗ ಕಣಕ್ಕಿಳಿದಿದ್ದಾರೆ. ಜೊತೆಗೆ 6 ಪಂದ್ಯಗಳಲ್ಲಿ 5 ಪಂದ್ಯಗಳಲ್ಲಿ ಈಗ ಮಧ್ಯಪ್ರದೇಶ ತಂಡ ಕೂಡ ಗೆಲುವನ್ನು ಸಾಧಿಸಿರುವಂಥದ್ದು. ಅಲ್ಲಿಗೆ ರಜತ್ ಪಟ್ಟಿದಾರ್ ಅವರ ಕ್ಯಾಪ್ಟನ್ಸಿಯ ಬಗ್ಗೆ ಒಂದಿಷ್ಟು ಚರ್ಚೆಗಳೇನು ನಡೀತಾ ಇತ್ತಲ್ವಾ, ಆ ಚರ್ಚೆಗಳ ನಡುವೆ ಈಗ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ರಜತ್ ಪಟ್ಟಿದಾರ್ ನಾಯಕನಾಗಿರುವಂಥದ್ದು. ಜೊತೆಗೆ ಬೊಂಬಾಟಾಗಿ ತಂಡವನ್ನು ಮುನ್ನಡೆಸ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ RCB ಕೂಡ ಹೊಸ ನಾಯಕನನ್ನ ಹುಡುಕಾಟ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ರಜತ್ ಪಟ್ಟಿದಾರ್ ಅವರೇ ಮುಂದಿನ ನಾಯಕ ಆಗಬಹುದು ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.